ಇಷ್ಟೊತ್ತೆ ನನಗೆ ಯಾಕೆ ಬೈತಿದ್ದಾರೆ? ನಿನ್ನೆವರೆಗೂ ನನ್ನ ಜೊತೆ ಪ್ರೀತಿಯಿಂದನೇ ಮಾತಾಡ್ತಿದ್ರಲ್ವಾ? ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ರೇಗಾಡ್ತಾ ಇದ್ದಾರೆ? ಅವ್ರ ಕಿವಿಲಿ ದೋಲೆಗಳು ಚೆನ್ನಾಗಿವೆ ಅಂತ ಹೇಳಿ ತಪ್ಪಾ? ಏನಂದ್ರೆ ನೀವು ಅತ್ತಿಗೆ ಹೇಳಿದ್ ಕೇಳಿಸ್ಕೊಂಡ್ರಿ ಅಲ್ವಾ? ಸಕ್ಕುಗೆ ನಮ್ ನೆನ್ಪೇ ಇಲ್ವಂತೇರಿ. ನೀನ್ ಹಾಗೆ ಅನ್ಕೋಬೇಡ ಉಮಾ. ಅವ್ರು ಹೇಳಿದ್ ನಿಜ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ಆದ್ರೂ ಉಮಾ, ನಿಮ್ ಅತ್ತಿಗೆ ಮಾತನ್ನ ನೀನ್ ಹೇಗ್ ನಂಬ್ತಿದ್ಯಾ? ಅವ್ರ ಸ್ವಭಾವ ಏನು ಅಂತ ನಿನಗೆ ಗೊತ್ತಿಲ್ವಾ? ಇರೋದು ಇಲ್ದೇ ಇರೋದು ಎಲ್ಲ ಸೇರಿಸಿ ಹೇಳೋದು ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ನಮ್ ಸಕ್ಕು ನಮ್ಮನ್ ಮರ್ತು ಹೋಗದ, ಅದ್ ಕನ್ಸಲ್ಲೂ ಕೂಡ ನಡೆಯಲ್ಲ. ನನಗದ್ ಗೊತ್ತು ರೀ. ಆದ್ರೆ ಅತ್ಗೆ ದೇವ್ರ ಮುಂದೆ ಹೇಳಿದ್ರು ಅಲ್ವಾ? ಉಮಾ, ಸರಿ, ಸ್ವಲ್ಪ ಹೊತ್ತು ಅವ್ರು ಹೇಳಿದ್ದು ನಿಜ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅದ್ರ ಅರ್ಥ ಏನು? ನಮ್ ಸಕ್ಕು ಅವಳ ಅತ್ತೆ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಅಂತ. ಅದೇ ತಾನೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ಇನ್ನೇನಿದೆ? ನನ್ನ ಮಾತು ಕೇಳು, ನೀನು ಚಿಂತೆ ಮಾಡಬೇಡ ಉಮಾ. ನೀನು ಹೋಗಿ ದೇವ್ರಿಗೆ ನೈವೇದ್ಯ ಇಡು. ಇಲ್ಲೋಡು ಉಮಾ, ಇವತ್ತು ಪಾಂಡುರಂಗನ್ ಜೊತೆಗೆ ಗಣಪತಿ ಕೂಡ ನೈವೇದ್ಯಕ್ಕೋಸ್ಕರ ಕಾಯ್ತಿದ್ದಾನೆ. ಏನಂದ್ರೆ ನೀವು ಸಕ್ಕೋತರನೇ ಮಾತಾಡಿದ್ರಿ. ಅಪ್ಪ, ಕೊನೆಗೂ ನಗ್ತೀಯಲ್ಲ. ನಂಗಿಷ್ಟು ಸಾಕು. ನಡಿ ನಡಿ, ನಂಗೂ ಪ್ರಸಾದ ತಿನ್ಬೇಕು ಅನಿಸ್ತಿದ್ದ. ನಡಿ. ಸರಿ ಸರಿ. ವಿಘ್ನೇಶ್ವರ, ನನ್ನ ಮಕ್ಕಳನ್ನ ಕಾಪಾಡು ಸ್ವಾಮಿ. ಸಕ್ಕು, ಸಕ್ಕು, ನೀನೇನ್ ಮಾಡ್ತಿದ್ಯಾ? ನಿನ್ ಗಮನ ಎಲ್ಲಿದೆ? ಬೀಸೋ ಕಲ್ಲಿಗೆ ಅಕ್ಕಿ ಹಾಕ್ತೆ ಸುಮ್ನೆ ಬೀಸ್ತಾ ಇದೆಯಲ್ಲ. ಅಯ್ಯಯ್ಯೋ, ಹಾಲು ಉಕ್ ಹೋಗ್ತಿದೆ. ಇನ್ ಸ್ವಲ್ಪ ಹೊತ್ತಿದ್ರೆ ಉಕ್ಕೋಗ್ತಿತ್ತು. ನೋಡಲ್ಲಿ, ಅಮ್ಮನಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ನೀನ್ ಕೆಲ್ಸ ಮಾಡ್ತಿದ್ಯಾ ಇಲ್ಲ ನಿದ್ದೆ ಮಾಡ್ತಿದ್ಯಾ? ನಿನ್ ಗಮನ ಎಲ್ಲಿದೆ? ಇಲ್ಲಿ ನೋಡು ಸಕ್ಕು, ನೀನ್ ಅಮ್ಮನಿಗೆ ಮನೇಲಿರೋರ್ಗೆ ತೊಂದರೆ ಕೊಡ್ತಿದ್ಯಾ? ನಿನಗೆ ಗೊತ್ತಾಗ್ತಿದ್ಯಾ? ಗೊತ್ತಿದ್ದೇ ಮಾಡ್ತಿದ್ಯಾ? ನಿನಗೆ ಹೇಳ್ತಿರೋದು ಕೇಳಿಸ್ತಿದ್ಯಾ? ಒಳ್ಳೇದಾಯ್ತು ದಿಗೋ, ಇವಳು ಮಾಡೋ ರಾಧ ಅಂತ ನೀನ್ ಕಣ್ಣಾರೆ ನೋಡ್ದೆ. ಇಲ್ಲ ಅಂದ್ರೆ ನೀನೇನ್ ಅನ್ಕೋತಿದ್ದೆ? ನೀನ್ ಹೆಂಡ್ತಿನ ಸುಮ್ನೆ ಬೈತೀನಿ ಅನ್ಕೋತಿದ್ದೆ. ನೀನ್ ಹತ್ತಪ್ ತಿಳ್ಕೋಬಾರ್ದು ಅಂತಾನೆ ನಿನ್ನ ಕರೆದಿದ್ದು. ಬಾಬಾವ್ರೆ, ನೀವು ನನ್ನ ಕರೆದ್ರ? ವ್ಯಕ್ತಿ ಬೇಕು. ಜೀವ ಇರೋನಾ ಇಲ್ದೇ ಇರೋನಾ? ಏ ಮೂರ್ಖ, ಶಾಪ ಕೊಡ್ಲಾ? ಮೈ ಮೇಲ್ ಪ್ರಜ್ಞೆ ಇರ್ಲಿ. ಕೆಲ್ಸಕ್ಕೊಬ್ಬ ವ್ಯಕ್ತಿ ಬೇಕು. ನಾನಿದ್ದೀನಲ್ವಾ ಬಾಬಾ? ಲೇ, ಮನೋರಮ ಹತ್ರ ನೀನು ಗುಮಾಸ್ತನಾಗ ಸೇರ್ಕೋತೀಯಾ? ಲೆಕ್ಕಾಚಾರ ಎಲ್ಲ ಎಲ್ ಗೊತ್ತಾಗತ್ತೆ? ಮನೋರಮಗೆ ಗುಮಾಸ್ತನಾಗ ಅಲ್ಲಿ ಕೆಲಸ ಮಾಡ್ತಿದ್ದವನ್ನ ತೆಗೆದು ನನ್ನ ಕಡೆ ಅವ್ನು ಸೇರಿಸಿದ್ದೆ. ಆದ್ರೆ ಅವನಿಂದ ಏನು ಉಪಯೋಗ ಆಗ್ತಿಲ್ಲ. ಚಿಕ್ಕ ವಿಷಯ ಕೂಡ ಹೇಳ್ತಿಲ್ಲ ಅವನು. ಆ ಮನೋರಮ ಹತ್ರ ಇರೋ ಜಮೀನು, ಆಸ್ತಿ, ಅವಳ ಸಂಪತ್ತು ಎಲ್ಲಾನು ನನ್ನ ವಶ ಮಾಡ್ಕೋತೀನಿ. ಆ ದುಡ್ಡಿಂದ ನಮ್ಮ ಆಶ್ರಮನ ದೊಡ್ಡದಾಗ್ ಮಾಡ್ಬೇಕು ಭೈರವ. ಈ ಕೆಲ್ಸ ಮಾಡೋದಕ್ಕೆ ಬುದ್ಧಿವಂತ ಬೇಕು. ಅಂತವನು ನಮ್ಮ ಹತ್ರ ಇದ್ದಾನೆ. ನಿಮ್ಗೂ ಗೊತ್ತು. ಯಾರು? ದಾಮು. ಅವನ್ನ ಅಲ್ಲಿಗೆ ಗುಮಾಸ್ತನ ಕಳ್ಸಿ. ಅವನು ನಮ್ ಕಡೆಯವನು. ನಿಮ್ ಮಾತನ್ನ ಕೇಳ್ತಾನೆ.
ನಮಗ್ ಬೇಕಾದ ಮಾಹಿತಿನ ಕೊಡ್ತಾ ಇರ್ತಾನೆ. ದಾಮುನ ವಿಶ್ವಾಸದಿಂದ ಕೆಲಸ ಮಾಡ್ತಾನ, ಅವನ್ನ ನಂಬೋದ? ಬುದ್ಧಿವಂತಾನೆ, ಅತಿ ಬುದ್ಧಿವಂತಿಕೆ ತೋರಿಸ್ತಾನೆ. ಏನಾದ್ರೂ ನಮ್ ತಲೆ ಮೇಲೆ ಕೂತ್ಕೊಂಡ್ರೆ ಹಾಗ್ ಮಾಡಲ್ಲ ಬಾಬಾ. ಅವನಿಗೆ ಕೆಲ್ಸ ಬೇಕಾಗಿದೆ. ಅವನ ಯಜಮಾನ ನರೋತ್ತಮ ಸೆರೆಮನೆಯಲ್ಲಿದ್ದಾನೆ, ದುಡ್ಡಿಗೆ ಕಷ್ಟ ಪಡ್ತಿದ್ದಾನೆ. ನಿಮ್ನ ಬೇಡ್ಕೋತಿದ್ದಾನಲ್ವಾ ಸೇವೆ ಮಾಡ್ಕೊಂಡಿರ್ತೀನಿ ಅಂತ. ನಾಗೋಜಿ ಬಾಬಾ, ಅಯ್ಯೋ ನನ್ನನ್ನ ಶಿಷ್ಯನಾಗಿ ಮಾಡ್ಕೊಳ್ಳಿ, ನನಗೆ ಆಶ್ರಯ ಕೊಡಿ ಬಾಬಾ. ನೀವು ಮನೋರಮಾಗೆ ಬಲವಂತ ಮಾಡಿ ಈ ಮದುವೆ ಮಾಡಿಸಿದ ರಹಸ್ಯನ 3ನೇ ವ್ಯಕ್ತಿಗೆ ಗೊತ್ತಾಗೋದಿಕ್ ಬಿಡೋಲ್ಲ. ನನ್ನ ನಂಬಿ ಬಾಬಾ. ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತಿದ್ಯಾ, ಆದ್ರೆ ಭೈರವ ಕೆಟ್ಟ ಕೆಲಸ ಮಾಡೋಂದ್ರೆ ಮಾಡ್ತಾನ. ಕೆಟ್ಟ ಕೆಲಸ ಮಾಡು ಅಂದ್ರೆ ತುಂಬಾ ಖುಷಿಯಾಗಿ ಮಾಡ್ತಾನೆ ಬಾಬಾ. ಆ ಜಮೀನ್ದಾರ ಏನಾದ್ರೂ ಒಳ್ಳೆಯವನ ಏನು? ಕೆಟ್ಟ ಕೆಲಸ ಮಾಡೋದ್ರಲ್ಲಿ ದಾಮು ಪಳಗಿರೋನು. ಸರಿ, ಬರೋದಕ್ಕೆ ಹೇಳು, ಅವನ್ನ ಪರೀಕ್ಷೆ ಮಾಡ್ಬೇಕು ನಾನು. ನನ್ನ ನಂಬಿಕೆನ ಗೆದ್ರೆ ಅವನನ್ನ ಮನೋರಮ ಮನೆ ಕಳಿಸ್ತೀನಿ ಗುಮಾಸ್ತನಾಗಿ. ಅಪ್ಪನ ಹಾಗೆ ಇವರು ಕೂಡ ಧ್ಯಾನ ಮಾಡ್ತಿರೋವಾಗ ತುಂಬಾ ಪ್ರಶಾಂತವಾಗಿ ಕಾಣಿಸ್ತಾರೆ. ಏನಂದ್ರೆ ಏನು? ನಾನು ಅಡ್ಗೆ ಮನೇಲಿ ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಮನೆ ಕೆಲಸಗಳನ್ನೆಲ್ಲ ಏಕಾಗ್ರತೆಯಿಂದ ಮಾಡ್ತೀನಿ. ನಾನು ಮಾಡಿದ ಮೊದಲನೇ ಮಂಗಳಗೌರಿ ವ್ರತಕ್ಕೆ ನಮ್ಮ ಅಮ್ಮ ಅಪ್ಪ ಬರಲಿಲ್ಲ ಅಲ್ವಾ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಬರಲಿಲ್ಲ ಅಂತ ನನಗೆ ತುಂಬ ದುಃಖ ಆಯಿತು. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಸರಿ,